Hi friends, hope all of you are doing great. ಎಲ್ರಿಗೂ 77ನೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಶುಭಾಶಯಗಳು. ಹೈದರಾಬಾದ್ ಕರ್ನಾಟಕ ಅಂದರೆ ಇಲ್ಲಿ ಗುಲ್ಬರ್ಗ ಜಿಲ್ಲೆ ಮತ್ತು ಇದು ಎಲ್ಲ 7 ಡಿಸ್ಟಿಕ್ಗಳಲ್ಲಿ ಬರುವ ಎಲ್ಲ ಪ್ರಾಂತ್ಯಗಳ ಬಗ್ಗೆ ನಾವು ಇನ್ ಡೀಟೇಲಾಗಿ ಹೈದರಾಬಾದ್ ಕರ್ನಾಟಕ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಬಗ್ಗೆ ನೋಡಿಕೊಳ್ಳೋಣ. ಅದು ಡೀಟೇಲಾಗಿ ಕವರ್ ಮಾಡ್ತೀವಿ. ಇವತ್ತೇನಪ್ಪ ಅಂತಂದರೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಪ್ರಯುಕ್ತವಾಗಿ ಸ್ವಲ್ಪ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿ ಡಿಸ್ಟಿಕ್ ಬಗ್ಗೆ ನೋಡಿಕೊಳ್ಳೋಣ. ಬ್ರೀಫಾಗಿ ಡಿಸ್ಕಷನ್ ಮಾಡೋಣ. ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದಲ್ಲಿ ಬರುವ ಡಿಸ್ಟಿಕ್ಗಳು ಯಾವಪ್ಪ ಅಂತಂದರೆ ಕಲಬುರಗಿ, ಬೀದರ್, ಯಾದಗಿರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ಇತ್ತೀಚೆಗೆ ವಿಜಯನಗರ ಡಿಸ್ಟಿಕ್ ಎಂಬುದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಇವಾಗ ಹೈದರಾಬಾದ್ ಕರ್ನಾಟಕದಲ್ಲಿ ಕಲಬುರಗಿ ಅಂದರೆ ಗುಲ್ಬರ್ಗ ಸಹ ರೆವಿನ್ಯೂ ಡಿವಿಷನ್ ಇದೆ. ಮತ್ತು ಇದರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲಾಗಿ ನೋಡ್ಕೊಳ್ಳೋದಾದರೆ ಕಲಬುರಗಿ ಡಿಸ್ಟಿಕ್ಕಿಗೆ ಏನೆಲ್ಲ ಕರೀತಾರೆ ಅಂತಂದರೆ ಬಿಸಿಲುನಾಡು, ಸೂರ್ಯನಗರಿ, ಲೈಕ್ ತೊಗರಿ ಕಣಜ ಅಂದರೆ ನ್ಯಾಚುರಲ್ ತೂರ್ಡಾಳ್ ರಿಸರ್ಚ್ ಇನ್ಸ್ಟಿಟ್ಯೂಟು ಇಲ್ಲೇ ಇದೆ. ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೊಗರಿ ಬೆಳೆಯುವ ಜಿಲ್ಲೆ ಕಲಬುರಗಿ. ಆಮೇಲೆ ಇದಕ್ಕೆ ಸ್ಟೋನ್ ಸಿಟಿನೂ ಹೇಳ್ತೀವಿ. ಸ್ಟೋನ್ ಸಿಟಿ ಏಕಪ್ಪ ಅಂತಂದರೆ ಸಿಮೆಂಟ್ ಇಂಡಸ್ಟ್ರೀಸ್ ಇದೆ. ಇದು ಜಿಯೋಗ್ರಫಿ ಪಾಯಿಂಟು. ಲೈಮ್ ಸ್ಟೋನ್ಸ್ ಇಲ್ಲಿ ಜಾಸ್ತಿ ಸಿಗುತ್ತೆ. ಈ ಹೇಗೆ ಯುಗೋಸ್ಲೋವಿಯಾ ಅಂತ ಹೇಳೋ ಒಂದು ಕಂಟ್ರಿಯಲ್ಲಿ ಕಾರ್ಸ್ಟ್ ಟೋಪೋಗ್ರಫಿ ಇದೆ, ಅದೇ ಹೆಸರು ಇಲ್ಲಿನೂ ಕಾರ್ಸ್ಟ್ ಟೋಪೋಗ್ರಫಿ, ಲೈಮ್ ಸ್ಟೋನ್ ಜಾಸ್ತಿ ಇರುತ್ತೆ ಇಲ್ಲಿ. ಸೊ ನಂತರ ಇಲ್ಲಿ ಬರುವ ದೇವಾಲಯಗಳು ಯಾವಪ್ಪ ಅಂತಂದರೆ ಶರಣಬಸವೇಶ್ವರ ಟೆಂಪಲ್, KBN ದರ್ಗಾ ಅಂತ ಹೇಳ್ಬೋದು, KBN ಟೋಂಬ್ ಇದು ಖಾಜಾ ಬಂದೇ ನವಾಜ್ ಟೋಂಬು. ಇದಾದ ನಂತರ ಜಾಮಾ ಮಸ್ಜಿದ್, ಫೇಮಸ್ ಜಾಮಾ ಮಸ್ಜಿದ್ ಕಲಬುರಗಿ ಸಿಟಿಯಲ್ಲಿದೆ. ಇದು ಇಟ್ ಈಸ್ ವೆರಿ ಸಿಮಿಲರ್ ಟು ಹೈದರಾಬಾದ್ ಮಾಸ್ಕು. ಅದಾದ ನಂತರ ಸೇಂಟ್ ಕ್ಯಾಥೆಡ್ರಲ್ ಚರ್ಚ್, ಇದು 1950s ಅಥವಾ 60sಲ್ಲಿದೆ, ಅಂದರೆ 20th ಸೆಂಚುರಿಯಲ್ಲಿ ಆಗಿದ್ದು ಕ್ಯಾಥೆಡ್ರಲ್ ಚರ್ಚು. ಇದಾದಮೇಲೆ ಬುದ್ಧ ವಿಹಾರ, ಇದು ಫೇಮಸ್. 2009ನಲ್ಲಿ ಶ್ರೀಮತಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್ ಅವರು ಪ್ರೆಸಿಡೆಂಟ್ ಆಗಿದ್ದರು. ದಲೈ ಲಾಮಾ ಅವರು ಬಂದಿದ್ದರು. 2009ರಲ್ಲಿ ಇನ್ಯಾಗ್ರೇಟ್ ಆಗಿದೆ ಬುದ್ಧ ವಿಹಾರ. ಸೊ ಇದೆಲ್ಲ ನೋಡಿದೆವು ಅಂತಂದರೆ ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಗುಲ್ಬರ್ಗ ಇದೆಯಲ್ಲ, ಇದೊಂಥರ ಮಿನಿ ಡೆಮೋಕ್ರಸಿ ಇದೆ. ಇಲ್ಲಿ ಇದೊಂಥರ ಎಲ್ಲ ಸೂಫಿ ಸಂತರ ನಾಡು ಅಂತೂ ಹೇಳ್ಬೋದು. ಅದಾದ ನಂತರ ಅಫ್ಜಲ್ಪುರ ತಾಲೂಕಿನ ಗತ್ರಿಗೆಯಲ್ಲಿ ಶ್ರೀ ಭಾಗ್ಯವಂತಿ ದೇವಸ್ಥಾನ ಇದೆ. ಅದಾದ ನಂತರ ಇನ್ನೊಂದು ಟೂರಿಸ್ಟ್ ಪ್ಲೇಸಪ್ಪ ಅಂತಾರೆ ಟೆಂಪಲ್ಲು, ಶ್ರೀ ದತ್ತಾತ್ರೇಯ ಟೆಂಪಲ್ಲು. ಇದು ಆಲ್ ಓವರ್ ಇಂಡಿಯಾದಿಂದ ಇಲ್ಲಿ ಬರ್ತಾರೆ. ಇದು ಸಂಗಮ್ ಪ್ಲೇಸು, ಭೀಮಾ ರಿವರ್ ದಡದಲ್ಲಿದೆ. ಆಮೇಲೆ ಇದರಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಈ ಎಂಟೈರ್ ಕರ್ನಾಟಕದಲ್ಲಿ ರೀಜನಲ್ ಇಂಬ್ಯಾಲೆನ್ಸ್ ಒಂದು ಕಮಿಟಿ ಮಾಡಿದರು. ಆ ರಿಪೋರ್ಟ್ ಕೊಟ್ಟಿದ್ದು 2002ರಲ್ಲಿ ಡಾಕ್ಟರ್ DM ನಂಜುಂಡಪ್ಪ ರಿಪೋರ್ಟ್ ಅಂತ ಹೇಳ್ತೀವಿ. ಅದ್ರ ಪ್ರಕಾರ 21 ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕ್ಸು ಅತಿ ಹೆಚ್ಚಂದರೆ ಇಲ್ಲಿ ಕಲಬುರಗಿ ವಿಭಾಗದಲ್ಲಿ ಇತ್ತು. ಬಟ್ ಅದು 2002. ಇವಾಗ ನಾವು ಇರೋದು 2024. ಸೊ 2023-24ರಲ್ಲಿ ಹೇಳಬೇಕಪ್ಪ ಅಂತಂದರೆ ಸೊ ಇವಾಗ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ, ಸೋಷಿಯೋ ಎಕನಾಮಿಕ್ ಕಂಡೀಷನ್ಸು, ಎಜುಕೇಷನಲ್ ಕಂಡೀಷನ್ಸ್ ಏನಿದೆ ನೋಡೋಣ. ಸೊ ಬ್ರೀಫಾಗಿ ಹೇಳಬೇಕಪ್ಪ ಅಂತಂದರೆ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಅದು ರೀಜನಲ್ ಇಂಬ್ಯಾಲೆನ್ಸ್ ಅಂದರೆ ಅವಾಗ ಬಜೆಟೆಲ್ಲ ಇದು ಮಾಡಿದ್ರು, ಅಲೋಕೇಟ್ ಮಾಡಿದ್ರು. ಸೊ ಅದರಲ್ಲಿ ಏನೆಲ್ಲ ಡೆವಲಪ್ ಆಗಿದೆ, ಮೊದಲನೇದಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಗುಲ್ಬರ್ಗದಲ್ಲಿ 1987ರಲ್ಲಿ ಯೂನಿವರ್ಸಿಟಿ ಇತ್ತು, ಗುಲ್ಬರ್ಗ ಯೂನಿವರ್ಸಿಟಿ ಗುಲ್ಬರ್ಗ. ಅದಾದ ನಂತರ ಇತ್ತೀಚೆಗೆ ಅಲ್ಲಿ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಅಂದರೆ CUK ಇದೆ, ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಇದೆ, ಬಟ್ ಅದು ಕಲಬುರಗಿಯಲ್ಲಿದೆ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ಅಂದರೆ ಮತ್ತು KBN ಮೈನಾರಿಟಿ ಯೂನಿವರ್ಸಿಟಿ ಇದೆ ಗುಲ್ಬರ್ಗದಲ್ಲಿ. ಅದಾದ ನಂತರ ಪ್ರೈವೇಟ್ ಯೂನಿವರ್ಸಿಟಿ ಶರಣಬಸವೇಶ್ವರ ಯೂನಿವರ್ಸಿಟಿ ಇದೆ, ಸತ್ಯಸಾಯಿ ಯೂನಿವರ್ಸಿಟಿ ಇದೆ. ಇದಾದ ನಂತರ ಇಲ್ಲಿ ESI ಹಾಸ್ಪಿಟಲ್ ಸಹ ಎಸ್ಟಾಬ್ಲಿಷ್ ಆಗಿದೆ. ಅದಾದ ನಂತರ ಕಲಬುರಗಿ ಏರ್ಪೋರ್ಟ್ ಇದೆ, ಡೊಮೆಸ್ಟಿಕ್ ಏರ್ಪೋರ್ಟ್ ಕಲಬುರಗಿ ಏರ್ಪೋರ್ಟ್ ಇದೆ. ಅದಾದ ನಂತರ NH-150E ಇದು ಇಲ್ಲೇ ಬರೋದು, NH-150E ಗುಲ್ಬರ್ಗ ಟು ಸೋಲಾಪುರ, ಇದನ್ನು ನೀವು ತಿಳ್ಕೊಳ್ಬೋದು. ಮತ್ತು ಇದಾದ ನಂತರ ಇತ್ತೀಚೆಗೆ ಇಲ್ಲಿ ಏನೇನಾಗಿದೆ ಅಂದರೆ ಕಿಯೋನಿಕ್ಸ್ IT ಪಾರ್ಕ್ ಇದೆ ಕಲಬುರಗಿ ಜಿಲ್ಲೆಯಲ್ಲಿ. ಇದಾದ ನಂತರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಇದೆ, ಆಮೇಲೆ ಫುಡ್ ಪಾರ್ಕ್ ಇದೆ, ಮತ್ತು ಡೈರಿ ಸೈನ್ಸ್ ಕಾಲೇಜು ಇದೆ ಇಲ್ಲಿ, ಡೈರಿ ಸೈನ್ಸ್ ಕಾಲೇಜು. ಅದಾದ ನಂತರ ಇದಕ್ಕೆ ಕಲಬುರಗಿ ಜಿಲ್ಲೆಗೆ ಬರುವಂಥ ಬಾರ್ಡರ್ ಸ್ಟೇಟ್ಗಳು ಯಾವಪ್ಪ ಅಂತಂದರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಸ್ಟೇಟು. ಅದಾದ ನಂತರ ಇಲ್ಲಿ ಮೈಗ್ರೇಷನ್ ಇದೆ ಇಲ್ಲಿ, ಯಾಕಂದರೆ ಇಲ್ಲಿ ಇನ್ನೂ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸು ಇನ್ನೂ ತುಂಬ ಇಂಪ್ರೂವ್ ಆಗಬೇಕು. ಸ್ವಲ್ಪ ಇಂಪ್ರೂವ್ ಆಗಿದೆ, ಬಟ್ ಇನ್ನೂ ಅಪ್ ಟು ದ ಮಾರ್ಕ್ ಆಗಿಲ್ಲ. ಸೊ ಇಲ್ಲಿ ಗುಳೆ ಹೋಗ್ತಾರೆ, ಲೈಕ್ ಈ ಹೈದರಾಬಾದ್ ಕರ್ನಾಟಕ ಭಾಗದ ಜನರು ಎಲ್ಲೆಲ್ಲಿಗೆ ಹೋಗ್ತಾರಪ್ಪ ಅಂತಂದರೆ ಬಾರ್ಡರ್ ಸ್ಟೇಟ್ ಆದಂಥ ಮಹಾರಾಷ್ಟ್ರ ತೆಲಂಗಾಣಕ್ಕೆ ಹೋಗ್ತಾರೆ. ಅದರಲ್ಲೂ ಇಲ್ಲಿ 2 ಮೈಗ್ರೇಷನ್ ಇದೆ, ಇಂಟರ್ ಮೈಗ್ರೇಷನ್ ಮತ್ತು ಇಂಟ್ರಾ ಮೈಗ್ರೇಷನ್. ಅದು ನಾವು ಡೀಪಾಗಿ ನೋಡೋಣ ಇನ್ನು ಡೀಟೇಲಾಗಿ. ಸೊ ಇಲ್ಲಿ ಅಂದರೆ ಬೆಂಗಳೂರಿಗೂ ಹೋಗ್ತಾರೆ, ಅದರ ನಂತರ ಪುಣೆ ಮುಂಬೈ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಅದರ ನಂತರ ಹೈದರಾಬಾದ್ ಪಕ್ಕದ ಸ್ಟೇಟ್ ತೆಲಂಗಾಣದಲ್ಲಿ ಹೈದರಾಬಾದ್ಗೂ ತುಂಬ ಜನ ಮೈಗ್ರೇಷನ್ ಅಂದರೆ ಅಲ್ಲೇ ಇದಕ್ಕೆ ಜಾಬ್ಗೋಸ್ಕರ ಹೋಗ್ತಾರೆ ಅಂತ ತಮಗೆಲ್ಲ ಗೊತ್ತಿರೋ ವಿಚಾರ. ಸೊ ಅದಾದ ನಂತರ ಇನ್ನೂ ನಾವು ಏನು ತಿಳ್ಕೊಳ್ಬೋದಪ್ಪ ಅಂತಂದರೆ
ಇದು ಹೈದರಾಬಾದ್ ಕರ್ನಾಟಕದಲ್ಲಿ ಗುಲ್ಬರ್ಗ ಜಿಲ್ಲೆ ಅಂದರೆ ಎಲ್ಲ 7 ಡಿಸ್ಟಿಕ್ಗಳಿಗೂ ಇವತ್ತು ಎಜುಕೇಷನಲ್ಲಿ ಮತ್ತು ಎಂಪ್ಲಾಯ್ಮೆಂಟಲ್ಲೂ ರಿಸರ್ವೇಷನ್ ಇದೆ, ಗೌರ್ಮೆಂಟ್ ಜಾಬ್ಸು ಸರ್ವಿಸಲ್ಲಿ. ಸೊ ಅದಕ್ಕೆ ಕಾರಣ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು. ಆವಾಗ 2013ರಲ್ಲಿ ಅವರು ಸೆಂಟ್ರಲ್ ಅಂದರೆ ಯೂನಿಯನ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮಿನಿಸ್ಟರ್ ಆಗಿರ್ತಾರೆ ಅವರು. ಮತ್ತು ಕರ್ನಾಟಕದಲ್ಲಿ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇರ್ತಾರೆ. ಅದು UPA 2 ರೆಜಿಮು. ಅದರಲ್ಲಿ 2013ರಲ್ಲಿ ಇದು ಜಾರಿಯಾಗುತ್ತೆ, 371J ಕಲಮು. ಸೊ ಇದು ಇಂಪ್ಲಿಮೆಂಟ್ ಆದಮೇಲೆ ಇದು ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ. ಇದಾದ ನಂತರ ನಾವು ಇನ್ನೂ ನೋಡೋದು ಏನಪ್ಪ ಅಂತಂದರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟೊಂದು ಸಾಹಿತ್ಯ ಸಮ್ಮೇಳನಗಳಾಗಿದೆ ಅಂತಂದರೆ 1928, 1949ರಲ್ಲಾಗಿದೆ. ಅದಾದ ನಂತರ 1987ರಲ್ಲಾಗಿದೆ. ಇತ್ತೀಚೆಗೆ ಅಂದರೆ 2020 85ನೇದಾಗಿದೆ. ಸೊ ಇದೆಲ್ಲ ತಿಳ್ಕೊಬೋದು. ಇಲ್ಲಿ ಮೇಜರಾಗಿ ಲ್ಯಾಂಗ್ವೇಜ್ಗಳು ಮಾತಾಡೋದಂದರೆ ಹೈದರಾಬಾದ್ ಕರ್ನಾಟಕ, ಅದು ಗುಲ್ಬರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಂದರೆ ಕನ್ನಡ, ಉರ್ದು, ಹಿಂದಿ, ಅಂದರೆ ಒಂಚೂರು ಮರಾಠಿನೂ ಮಾತಾಡ್ತಾರೆ ಸ್ವಲ್ಪ. ಸೊ ಇದು ಇಷ್ಟೆಲ್ಲ ತಿಳ್ಕೊಳ್ಬೋದು. ಸೊ ಇನ್ನೂ ಡೀಟೇಲಾಗಿ ನಾವು ಹೈದರಾಬಾದ್ ಕರ್ನಾಟಕದ ಬಗ್ಗೆ ಮತ್ತು ಇಲ್ಲಿ ಬರುವ ಕಿಂಗ್ಡಮ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಡೈನೆಸ್ಟೀಸ್ ಬಗ್ಗೆ ನಾವು ಎಂಟೈರ್ ಕರ್ನಾಟಕ ಹಿಸ್ಟ್ರಿ ಪಾರ್ಟ್ಸ್ ಏನು ನಡೀತಾ ಇದೆ ಅದರಲ್ಲಿ ನಾವು ಕವರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.